ಎಲ್ಲ ಮಾಧ್ಯಮ ಸ್ನೇಹಿತರೆ, ವೇದಿಕೆಯಲ್ಲಿರುತ್ತಾ ಎಲ್ಲ ನಮ್ಮ ಪಕ್ಷ ಹಾಗೂ ಸರ್ಕಾರದ ಎಲ್ಲ ಮುಖಂಡಗಳೇ, ನಾವೆಲ್ಲ ಮಾಧ್ಯಮದವರು ರಾಜ್ಯದ ಜನತೆಗೆ, ರಾಷ್ಟ್ರದ ಜನತೆಗೆ ಈ ಚುನಾವಣೆಯ ವಿಚಾರಗಳನ್ನು ತಾವು ಏನು ನಡೀತಾ ಇದೆ, ಏನು ನಡೆದಿದೆ ತಾವೆಲ್ಲ ತಿಳಿಸಿದ್ದೀರಿ. ಬೈ ಎಲೆಕ್ಷನ್ ಬಂದಿದೆ. ಬೈ ಎಲೆಕ್ಷನಲ್ಲಿ ಈಗಾಗಲೇ ನಮ್ಮ ವರದಿ, ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲ ಕೂಡ ಹೊರಗಡೆಯಿಂದ ಎಲ್ಲ ಬಂದಿದ್ದಾರೆ. ಎಲ್ಲ ಪಾರ್ಟಿಯಿಂದ ಕೂಡ ಬಂದಿದ್ದಾರೆ. ಆದರೆ ಇಲ್ಲಿ ಮತದಾರರು, ನಾನು ಇಲ್ಲಿ ಗಮನಿಸಿರೋ ಪ್ರಕಾರ, ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ, ಹಿಂದೆ ಏನು ಭೇಟಿಯವರು ಮಾತು ಕೊಟ್ಟಿದ್ರು, ಈ ನಗರಕ್ಕೆ ಇಲ್ಲೊಂದು ಹಾಸ್ಪಿಟಲ್ ಆಗಬೇಕು ಅಂತೇಳಿ, ಅದನ್ನು ಈಗಾಗಲೇ ನಾವು ಭೂಮಿ ಪೂಜೆ ಮಾಡಿದ್ದೇವೆ. ಗ್ರಾಮೀಣ ಪ್ರದೇಶದ ರೈತರಿಗೆ ಏನು ಮಾತು ಕೊಟ್ಟಿದ್ದೋ, ಚುನಾವಣೆಯಲ್ಲಿ ನಾವು ಮಾತು ಕೊಟ್ಟಿರಲಿಲ್ಲ. ಬೊಮ್ಮಾಯಿಯರವರು ಫೇಲ್ ಆಗಿತ್ತು. ಅದನ್ನು ಅವ್ರಿಗೆ ನಾವೀಗ ಕನ್ಸೆಂಟ್ ಅವಾರ್ಡ್ ಕೊಟ್ಟು ಅದು ಕೂಡ ಈಗಾಗಲೇ ಚಾಲನೆ ಮಾಡಿ ಚೆಕ್ಗಳು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿ UP 3ಗೆ ಮಾಡಲಿಕ್ಕೆ ಅಸೆಂಬ್ಲಿಯಲ್ಲಿ ಕೂಡ ಒಂದು ನಿರ್ಣಯವನ್ನು ಗೇಟ್ ರೈಸ್ ಮಾಡಲಿಕ್ಕೆ ನಾವು ಮಾಡಿದ್ದೇವೆ. ಆದರೆ ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ಮನೆಗೆ ಹೋಗಿ ನಮ್ಮ 5 ಗ್ಯಾರಂಟಿಗಳು ತಲುಪಿದೆಯಾ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧ ಪಾರ್ಟಿಯವರು ಟೀಕೆನೂ ಮಾಡ್ತಾ ಇದ್ದಾರೆ. ಆದರೆ 5 ಗ್ಯಾರಂಟಿಗಳು ಇವತ್ತು ಎಲ್ಲರೂ ಕೂಡ ಮಾಹಿತಿ ತೆಗೆದುಕೊಂಡಾಗ, ನಾವು ಹಿಂದೆ BJPಗೆ ಹಾಕಿದ್ದು ನಮಗೇನು ಸಹಾಯ ಆಗಿರಲಿಲ್ಲ, ಆದರೆ ಮುಂದಕ್ಕೆ ನಿಮ್ಮ ಋಣವನ್ನು ತೀರಿಸ್ತೇವೆ ನಾವು ಅಂತೇಳಿ 5 ಗ್ಯಾರಂಟಿ ಪಡ್ಕೊಂಡಂಥ ಎಲ್ಲ ಜನ ಉಪಕಾರ ಸ್ಮರಣೆಯನ್ನು ತೋರಿಸ್ತಾ ಇದ್ದಾರೆ. ಇದು ನಮಗೆ ಅತಿ ಹೆಚ್ಚು ಸಂತೋಷವನ್ನು ತಂದಿದೆ. ಸೊ ಬಾಗಲಕೋಟೆ ನಗರದಲ್ಲಿರ್ಬೋದು, ಇಲ್ಲ ಬೇರೆ ದಾವಣಗೆರೆ ನಗರದಲ್ಲಿರ್ಬೋದು, ಹಳ್ಳಿ ರಾಜಕಾರಣ ಬೇರೆ, ಆದರೆ ನಗರಗಳಲ್ಲೇ ಜನ ಒಂದು ದೊಡ್ಡ ಬದಲಾವಣೆಯನ್ನು ಇವತ್ತು ನಮಗೆ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಮತದಾರರಿಗೆ, ಕಾರ್ಯಕರ್ತರಿಗೆ, ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು ಕೇಂದ್ರ ಸರ್ಕಾರ ಒಂದು ಕಷ್ಟ ಕಾಲದಲ್ಲಿ ಜನರ ಸಂಕಟಕ್ಕೆ ನಿಂತ್ಕೊಳ್ಬೇಕಾಗಿದೆ. ಇವತ್ತು ನಾವು ಗ್ಯಾರಂಟಿ ಆಗ್ತಂದು ಬೆಲೆ ಏರಿಕೆ ಆಗ್ತಿರೋದ್ರಿಂದ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇರೋದ್ರಿಂದ, ಬೆಲೆ ಏರಿಕೆಯನ್ನು ತಪ್ಪಿಸಬೇಕು, ಅದರಿಂದ ಆಗ್ತಾ ಇರೋ ನಾಗರಿಕರಿಗೆ ತೊಂದರೆ ಆಗಬೇಕು ಅಂತೇಳಿ ಈ 5 ಗ್ಯಾರಂಟಿಗಳನ್ನು ನಾವು ತಂದು ಅವರಿಗೆ ಸಮಾಧಾನವನ್ನು ಮಾಡಿ, ಸರಾಸರಿ 4,000 ರಿಂದ 5,000 ರೂಪಾಯಿ ಅವರ ಮನೆಗೆ ವಿವಿಧ ರೀತಿಯಲ್ಲಿ ವಿದ್ಯುತ್ ಶಕ್ತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಇಲ್ಲಾಂದರೆ ಶಕ್ತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಇವೆಲ್ಲದರಲ್ಲೂ ಸರಾಸರಿ ಒಂದು 4,000 ರಿಂದ 5,000 ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ಅವರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಇವತ್ತು ನಾವು ಮಾಡ್ಕೊಂಡಿದ್ದೀವಿ. ಕೇಂದ್ರ ಸರ್ಕಾರ ಇವತ್ತು ಪ್ರಜಾವಾಣಿಗೆ ಒಂದು ಆರ್ಟಿಕಲ್ ಇದೆ, ನೀವು ನೋಡಿದ್ದೀರಿ. ಪ್ರಜಾವಾಣಿಯಲ್ಲಿ ನೇರವಾಗಿ ಫ್ರಂಟ್ ಪೇಜಲ್ಲಿ ಹೇಳ್ತಾರೆ, ಕೇಂದ್ರ ಸರ್ಕಾರ ಏನು ಕೊಡಬೇಕಾಗಿತ್ತು ಹಣ 15,583 ಕೋಟಿ ರೂಪಾಯಿನ ಕೊಡಲಿಲ್ಲ ಈ ಬಜೆಟು ನಿನ್ನೆ ಆದರೂ ಕೂಡ ಅಂತೇಳಿ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು, ನಮಗೆ ಏನು ಒಂದು ಪೇ ಕಮಿಷನ್ ಅವರು ಇದನ್ನು ಕೊಡಬೇಕು ಅಂತೇಳಿ ನಮಗೆ ಮಾತು ಕೊಟ್ಟಿದ್ರು. ಆ ಮಾತು ಪ್ರಕಾರ 15ನೇ ಹಣಕಾಸಿನ ಆಯೋಗ ಶಿಫಾರಸು ಏನು ಮಾಡಿದ್ರು, ಆ ಶಿಫಾರಸು ಪ್ರಕಾರ ಕೊಡಲಿಲ್ಲ ಅಂತ ಅವರು ಈಗಾಗಲೇ ಮಾಧ್ಯಮದಲ್ಲಿ ಪ್ರಕಟ ಆಗಿದೆ. ಇವತ್ತಿಂದ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ, ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ನಾಗರಿಕರು ತೊಂದರೆ ಆಗ್ತಾಯಿದೆ. ಮನೆ ಕಟ್ಟೋದ್ರಿಂದ ಹಿಡಿದು ಮನೆ ಪೆಟ್ರೋಲು, ಡೀಸೆಲ್ ಒಂದೇ ಅಲ್ಲ, ಗ್ಯಾಸ್ ಒಂದೇ ಅಲ್ಲ. ಬಿಡಿ, ಗ್ಯಾಸ್ ಹೋಯ್ತಿಗೆಲ್ಲ ಸೀಮೆಣ್ಣೆ ಹುಡುಕ್ಬೇಕು, ಸೌದೆ ಹುಡುಕ್ಬೇಕು. ಸೌದೆ ಭಾಗ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ಹೋಯ್ತು. ಅಚ್ಚೇ ದಿನವೂ ಹೊಂಟೋಯ್ತು, 15 ಲಕ್ಷನೂ ಬರಲಿಲ್ಲ. ಇವೆಲ್ಲ ಇವತ್ತು ಮತದಾರರಿಗೆ ನಾವು BJPಯವರಿಗೆ ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆ ಅಚ್ಚೇ ದಿನ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡಲಿಲ್ಲ, ಕೊಟ್ಟು ಮಾತು ಉಳಿಸ್ಕೊಳ್ಳಿಲ್ಲ. ಅಚ್ಚೇ ದಿನ ಏನಾಯಿತು? ಈಗ ಇವತ್ತು ಏನು ಈ ಬೆಲೆ ಏರಿಕೆ ನಡೀತಾ ಇದೆ, ಇದು ಏನಾದರೂ ಬೆಲೆ ಏರಿಕೆ ಏನಾದರೂ ಅನುಕೂಲ ಆಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ಪ್ರಶ್ನೆ ಇವತ್ತು ಜನರಿಗೆ ನಾವು ನಿಮ್ಮ ಮುಖಾಂತರ ಕೇಳಬೇಕಾದಂಥ ಪರಿಸ್ಥಿತಿಯಲ್ಲಿ
ನಾವು ಕೂತಿದ್ದೇವೆ. ಸೊ ಇವತ್ತು ಎಲೆಕ್ಷನಲ್ಲೂ ಕೂಡ ಜನರಿಗೆ ಮದ್ದತು ಮಾಡೋಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ಅದು ಹೆಚ್ಚು ಮತದಿಂದ ಹೋದ ಸತಿ ಏನು ಎಲೆಕ್ಷನ್ ನಡೆದಿತ್ತು ಅದಕ್ಕಿಂತ ಹೆಚ್ಚಿಗೆ ಮತದ ಅಂತರದಿಂದ ನಮ್ಮ ಅಭ್ಯರ್ಥಿಗಳು ಎರಡು ಕಡೆಯೂ ಕೂಡ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನಮಗೆ ಮೂಡಿದೆ. ಬಹುಶಃ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಇದ್ದಾರೆ. ಭಾಳ ಜನ ಚುನಾವಣೆಗೋಸ್ಕರ ಚುನಾವಣಾ ಸಂದರ್ಭದಲ್ಲಿ ವಲಸೆ ಹೋಗಿದ್ದಾರೆ, ಅವರ ಬದುಕಿಗೋಸ್ಕರ ಹೋಗಿದ್ದಾರೆ. ಈಗ ಅವ್ರನ್ನೆಲ್ಲ ಕೂಡ ಕರ್ಕೊಂಡು ಬರಬೇಕು ಅಂತ ನಾವೆಲ್ಲ ತಿಳಿಸಿದ್ದೇವೆಲ್ಲ ಬಡವರೇ ಅವ್ರ ಮನೆಗೆಲ್ಲ ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೇವೆ. ಸೊ ಅವನ್ನೆಲ್ಲ ಕೂಡ ವಾಪಸ್ಸು ಕರ್ಕೊಂಡು ಬರುವಂಥ ಕೆಲಸ ಕೂಡ ಇವತ್ತು ನಾವು ಮಾಡಬೇಕಾಗಿದೆ. ಈ ಮಧ್ಯದಲ್ಲಿ ಈ ಬಾಗಲಕೋಟೆ ನಗರದಲ್ಲಿ ಕೆಲವು ವಾರ್ಡ್ನಲ್ಲಿ ಹೊರಗಡೆಯಿಂದ ವಿದ್ಯಾರ್ಥಿಗಳಿದ್ದಾರೆ ಬಂದು ಇಲ್ಲಿ ಅವ್ರನ್ನ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದಾರೆ. ನಾವೆಲ್ಲ ಚೆಕ್ ಮಾಡಿಸ್ತು, ಅವ್ರ ಊರುಗಳಲ್ಲೂ ಓಟಿದೆ, ಇಲ್ಲೂ ಓಟಿದೆ, ಡಬಲ್ ಓಟಿದೆ. ಸೊ ಅವ್ರ ಹತ್ರ ಈಗ ಐಡೆಂಟಿ ಕಾರ್ಡ್ನ ಈಗಾಗಲೇ ನಮ್ಮ ಅಭ್ಯರ್ಥಿ ಕಿತ್ತಿಟ್ಕೊಂಡಿದ್ದಾರೆ. ಅವ್ರಿಗೆ ನೀವು ವೋಟ್ ಹಾಕಬೇಕು, ನೀವು ವೋಟ್ ಹಾಕ್ಲಿಲ್ಲ ಅಂದರೆ ನಿಮಗೆ ನಾವು ಫೇಲ್ ಮಾಡ್ತೀವಿ, ನಾವು ನಿಮ್ಗೆ ತೊಂದರೆ ಮಾಡ್ತೀವಿ ಅಂತೇಳಿ ಅವ್ರಿಗೆಲ್ಲ ಎದುರಿಸ್ತಾ ಇದ್ದೀವಿ. ನಾನು ಈಗಾಗಲೇ ನಮ್ಮ ಸುನೀಲ್ ಪಾಟೀಲ್ ಅವ್ರಿಗೆ ಹೇಳಿದ್ದೇನೆ, ಡಿ.ಸಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ. ಯಾರು ಡಬಲ್ ವೋಟ್ ಇದೆ ಅಂಥದ್ದೆಲ್ಲ ನಾವು ಈಗಾಗಲೇ ಅದಕ್ಕೆಲ್ಲ ನಾವು ಒಂದು ದೊಡ್ಡ ಟೀಮೇ ಇಟ್ಟಿದ್ದೀವಿ. ಅವರ ಊರಲ್ಲಿ ವೋಟ್ ಇಟ್ಕೊಂಡಿರೋದು ಇಲ್ಲೂ ವೋಟ್ ಹಾಕಿದ್ರೆ ಬಹುಶಃ ಕಂಪ್ಲೇಂಟ್ ಕೊಟ್ಟು ಕಾನೂನು ರೀತಿ ಅವ್ರನ್ನ ಬಂಧಿಸೋಕ್ಕಾಗ್ತದ ಏನು ಅನ್ನೋದು ಕೂಡ ನಾವು ಇದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ. ಸೊ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ಡಬಲ್ ವೋಟ್ ಇತ್ತು ಅಂದರೆ ದಯವಿಟ್ಟು ನೀವು ಈ ವೋಟ್ಗೆ ಅವರು ವೋಟರ್ ಲಿಸ್ಟ್ನ ಕಿತ್ತಿಟ್ಕೊಂಡಿದ್ದಾರೆ, ನೀವು ಏನೋ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಮುಂದೆ ಬರದೆ ಸುಮ್ಮನೆ ನೀವು ಗೌಪ್ಯವಾಗಿ ನಿಮ್ಮ ಮತದಾನದ ಹಕ್ಕು ನಿಮ್ಮ ಊರಲ್ಲಿ ನೀವು ಕಾಪಾಡ್ಕೊಳ್ಳೋದು ಭಾಳ ಶ್ರೇಷ್ಠ. ಮತ್ತು ಎಲ್ಲರಿಗೂ ಕೂಡ ನಮ್ಮ ಊರು ಇವತ್ತು ಬೆಳಗ್ಗೆ ಹೋದಾಗ ಕೂಡ ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವೇನಾದ್ರು ವೋಟ್ ಹಾಕಲಿಲ್ಲ ಅಂತಂದರೆ ನಿಮ್ಮನ್ನ ಫೇಲ್ ಮಾಡಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಅವ್ರನ್ನೆಲ್ಲ ಎದುರಿಸುವಂಥ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಮ್ಮದೊಂದು ಪ್ರತ್ಯೇಕವಾದಂಥ ದಂಡನೆ ನಾನು ಇದಕ್ಕೆ ರಚನೆ ಮಾಡಿದ್ದೇನೆ. ಈ ವಿಚಾರನ ನಾನು ಬಾಗಲಕೋಟೆಯಲ್ಲಿ ತಿಳಿಸಬೇಕು ಅಂತೇಳಿ ಇದಕ್ಕೋಸ್ಕರ ನಾವು ಮಾಧ್ಯಮ ಗೋಷ್ಠಿಯನ್ನು ಇದು ಮತ್ತು ಜನರ ಬೆಲೆ ಏರಿಕೆಯಿಂದ ಏನು ತಪ್ಪಿಸ್ತಾ ಇದ್ದಾರೆ, ಪ್ರತಿದಿನ ಇವತ್ತು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಎಲೆಕ್ಷನ್ ಸಂದರ್ಭದಲ್ಲಿ ಅವರಿಗೆ ತಕ್ಕ ಪಾಠವನ್ನು ಇವತ್ತು ಕಲಿಸಬೇಕಾಗಿದೆ BJP. ಈ ದೃಷ್ಟಿಯಿಂದ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ ಬಂದಿದೆ. ನಾನು ಈಗಾಗಲೇ ನಮ್ಮ ಕಾರ್ಯಕರ್ತರು ಮಾತಾಡಿದ್ದೇನೆ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಈ ನಮ್ಮ ಶಾಸಕರಿಗೆ ಎಲ್ಲರೂ ಕೂಡ ಜವಾಬ್ದಾರಿ ವಹಿಸಿದ್ದೇವೆ, ಅವರು ಎಲ್ಲ ಫೀಲ್ಡಲ್ಲಿದ್ದಾರೆ. ಈ ಚುನಾವಣೆ ಇಡೀ ನಮ್ಮ ಒಂದು ಏನು ಒಂದು ಮುತ್ಸದ್ದಿ ನಾಯಕರ ಏನು ಒಂದು ಆಸೆ ಆಕಾಂಕ್ಷೆ ಇತ್ತು ಅದನ್ನೆಲ್ಲ ಈಡೇರಿಸಿ ಮತದಾರರಿಗೆ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಸೊ ನಮ್ಮ ಪಕ್ಷ ಇಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೆ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂಥ ಕೆಲಸ ಇವತ್ತು ನಮ್ಮ ಬಾಗಲಕೋಟೆ ಮತ್ತು ದಾವಣಗೆರೆ ಮತದಾರರು ಮಾಡ್ತಾರೆ. ಇದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದೆ. ಮಿಕ್ಕಿದ ವಿಚಾರನ ನಮ್ಮ ಸುದ್ದಿವಾರ ಸಾಹೇಬರು ಮಾಡ್ತಾರೆ. ಒಳ್ಳೆ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ತಪ್ಪೇನಿದೆ. ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲ ನಾವಿಬ್ಬರು ಒಪ್ಕೊಳ್ತೀವಿ ಅಂತ ಹೇಳಿದ್ದೀವಿ. ಪಕ್ಷ ಹೇಳಿದ್ರೆ ಅವರು ಒಪ್ಕೊಳ್ತಾರೆ, ನಾನು ಒಪ್ಕೊಳ್ತೀನಿ, ನೀವು ನಾವು ಒಳ ಮೀಸಲಾತಿ ಏನು ಮಾಡ್ಕೊಂಡಿದ್ದೀವಿ ನಾವು ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡಿಸುವಂಥ ಜವಾಬ್ದಾರಿ ನಾವೇ ಘೋಷಣೆ ಮಾಡಿದ್ದು, ನಾವೇ ಮಾತು ಕೊಟ್ಟಿದ್ದು. BJP ಏನು ಮಾತು ಕೊಟ್ಟಿಲ್ಲ. ಈಗೂ ಕೂಡ ಎಲ್ಲ ವಿಚಾರನ ಈ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರಲಿಲ್ಲ ಅಂದರೆ ಇವತ್ತು ಎಲ್ಲರನ್ನೂ ಕೊಟ್ಬಿಟ್ಟು ಬಂಜಾರವ್ರಿಗೂ ನ್ಯಾಯ ಕೊಡ್ತೀವಿ, ರೈತರಿಗೂ ಕೊಡ್ತೀವಿ, ಲೆಫ್ಟ್ಗೂ ಕೊಡ್ತೀವಿ, ಆಮೇಲೆ ಬೇರೆ ನಮ್ಮ ಅಲೆಮಾರಿ ಸಮಾಜಕ್ಕೂ ಅದನ್ನೆಲ್ಲ ನಾವು ಆಲೋಚನೆ ಮಾಡಿದ್ವಿ. ಏನು ತೊಂದರೆ ಇಲ್ಲ ಸರ್. ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗಳಿಗೆ ತೆರಳಿ ಒಂದ್ ಕಡೆ ಧಮಕಿ ಹಾಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ BJPಗರ ಆರೋಪ. ಏನಂದ್ರೆ ಮತವನ್ನ ಹಾಕದೆ ಹೋದ್ರೆ ಕಾಂಗ್ರೆಸ್ಗೆ ಈ ಗ್ಯಾರಂಟಿ ಯೋಜನೆಗಳ ಬಂದ್ ಮಾಡ್ತೀವಿ ಅಂತ ಧಮಕಿ ಹಾಕ್ತಾ ಇದ್ದಾರೆ. ಅದು BJP ಅವರು ಈಗಾಗಲೇ ಮಾಡ್ತಾ ಇದ್ದಾರೆ ಇಲ್ಲಿ ಅಸ್ಸಾಮಲ್ಲಿ. ಅದು ನಮ್ಮ ಮೇಲೆ ಅದನ್ನ ಹೇಳಕ್ಕೆ ಹೇಳ್ತಾ ಇದ್ದಾರೆ. ನಾವು ಎಲ್ಲರಿಗೂ ಕೂಡ ಅದಕ್ಕೆ ನಾವು ಮನೆ ಹೋಗಿ ಸರ್ವೆ ಮಾಡ್ತಾ ಇದ್ದೀವಿ. ಅವರು ಎಲ್ಲ ಭಾಳ ಸಂತೋಷದಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಾನು ಹೇಳ್ದಲ್ಲ, ವಿದ್ಯಾರ್ಥಿಗಳು ಸುಮಾರು 50,000 ಓಟ್ಗಳಿದೆ, ಅವರೆಲ್ಲ ಹೊರಗಡೆಯಿಂದ ಬಂದಿರೋದು ಮಾಡಿರೋದು, ಅವ್ರಿಗೆ ಧಮಕಿ ಆಗ್ತಾ ಇದ್ದಾರೆ BJP. ಅದಕ್ಕೆ ನಾವು DC-ಗೆ ಕಂಪ್ಲೇಂಟ್ ಫೈಲ್ ಮಾಡ್ತಾ ಇದ್ದೀವಿ, ಕಾನೂನು ರೀತಿ ಕ್ರಮ ಇಟ್ಕೊಳ್ತಾ ಇದ್ದೀವಿ. ಅವ್ರಿಗೆಲ್ಲ ಎಲೆಕ್ಷನ್ ಇದರಲ್ಲೆಲ್ಲ ಎಕ್ಸಾಮಿನೇಷನ್ ಎಲ್ಲ ತೊಂದರೆ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಅದಕ್ಕೆ ನಾವು ಅದ್ರ ಬಗ್ಗೆ ವ್ಯಾಪಕವಾಗಿ ಚಿಂತೆ ಮಾಡ್ತೀವಿ. ಸರ್ ಹಾಗೇನೆ ಅವರು ಸಹಿತ 7,000 ಡಬಲ್ ಇದ್ದಿದ್ದನ್ನ ಪಟ್ಟಿಯನ್ನು ಕೊಟ್ಟಿದ್ರು ಡಿ ಸಿ ಅವರಿಗೆ. ಇದನ್ನು ಪರಿಶೀಲಿಸಿ ಡಬಲ್ ಅದವು ಹೊರಗಿನ ತಂದು ವೋಟಿಂಗ್ ಮಾಡ್ಸ್ಯಾರ ಅಂತ ಆ ಬಗ್ಗೆ ಯಾವುದು ಕ್ರಮ ಆಗಲೇ ಇಲ್ಲ ಸರ್. ಈಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನ ಬೇಕಾದಷ್ಟು ಅವಕಾಶಗಳಿದೆ, ಯಾವ ರೀತಿ ನಿಲ್ಸಕ್ಕೆ ಸಾಧ್ಯ ಅನ್ನೋದನ್ನ ನಾವು ಅದನ್ನು ಮಾತಾಡ್ತೀವಿ. ನಿನ್ನೆ ದಾವಣಗೆರೆಯಲ್ಲಿ ಮುಸ್ಲಿಂ ಮುಖಂಡರು ಗೋ ಬ್ಯಾಕ್ ಅನ್ನುವಂಥದ್ದು ಯಾರಿಗೆ ನಿಮ್ಗ ನಮಗೆಲ್ಲ ಯಾರಿಗೆ ಹೋಗ್ಬೇಕು? ಸರ್ ಸರ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.